ಸರ್, ನಿಮ್ಮ ರಾಜಕೀಯ ಭವಿಷ್ಯವನ್ನ ಎಲ್ಲೋ ಒಂದು ಕಡೆ ನೀವು ತ್ಯಾಗ ಮಾಡಿದುಂಟಾ? ಸರ್, ನಾನು ತ್ಯಾಗ ಮಾಡೋದು ಅಂತಲ್ಲ, ನನಗೆ ಸಿಕ್ಕಿದ್ದೇ ಪುಣ್ಯ. ನಾನು ತ್ಯಾಗ ಮಾಡ್ಲಿಕ್ಕೆ ನನ್ನ 72 ವರ್ಷಕ್ಕೆ ನೋಡಿ, ರಿಟೈರ್ಮೆಂಟ್ ಮಾಡಿದ್ರೆ ತ್ಯಾಗ ಅಂತ ಹೇಳುವಂಥದ್ದು ನಿಮ್ಮದೇ ಏನಾದ್ರು ಕೊಡುಗೆ ಇದ್ದು ಅದನ್ನು ಕೊಟ್ಟರೆ ಅದು. ಬೇರೆಯವರು ಕೊಟ್ಟದ್ದನ್ನ ನೀವು ತ್ಯಾಗ ಮಾಡ್ಲಿಕ್ಕೆ ನಿಮ್ದೇನು? ನನ್ನ ಪಾರ್ಟಿ ನನಗೆ ಎಲ್ಲವನ್ನ ಕೊಟ್ಟಿದೆ. 2021 ನಲ್ಲಿ ನಿಮ್ಮ ಮೇಲೆ ಒಂದು ಅಕ್ಯೂಸೇಷನ್ ಆಯಿತು, ಒಂದು ಅಲಿಗೇಷನ್ ಆಯಿತು. ಅಲಿಗೇಷನ್ ಆದ ನಂತರ ನೀವೆಲ್ಲೋ ಒಂದ್ ಕಡೆ ರಾಜಕೀಯ ಬೇಡ ಅಂತ ಅನ್ಸಿದ್ದು ಉಂಟಾ? ಇಲ್ಲ ಇಲ್ಲ, ನಾನು ತಾವು ರಿಸೈನ್ ಮಾಡ್ತೀರಿ ಸರ್. ಹಾಗಿದ್ರೆ ನಾನು ಆಗ್ಲೇ ಮಾಡ್ಬೇಕಿತ್ತು, 21ರಲ್ಲಿ ಮಾಡ್ಬೇಕು. ಅದನ್ನೆಲ್ಲ ಎದುರಿಸುವಂತ ಕೆಲಸ ಕಾರ್ಯಗಳನ್ನ ನಾನು ಮಾಡಿದ್ದೀನಿ. ಒಂದು. ಎರಡನೇದಾಗಿ ಈಗ ಮೊನ್ನೆ 6 ತಿಂಗಳ ಹಿಂದೆ, ಅದಕ್ಕಿಂತ ಮುಂಚೆ ಹೇಳಿದ್ರೆ ಇನ್ನು ಇಲೆಕ್ಷನ್ ನಿಲ್ಲುದಿಲ್ಲ, ಅದಕ್ಕೆ ಏನು ಕೆಲಸ ಮಾಡೋದಿಲ್ಲ ಅಂತ ಹೇಳಬಾರ್ದು ಅಂತ ಹೇಳೋದಕ್ಕೆ ಬೇಕಾಗಿ ಅದನ್ನ ಮಾಡಿದೀನಿ. ಕರೆಕ್ಟ್. ಸೊ ನೀವು ಈ ಅಧಿಕಾರಕ್ಕೆ ಜಗಳ ಆಗ್ತಿದ್ಯಾ, ಸಿದ್ಧಾಂತಕ್ಕೆ ಜಗಳ ಆಗ್ತಿದೆ ಸರ್? ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ನೀವು ಹೇಳಿದಂತ 50-50ಯಲ್ಲಿದೆ. ಸಿದ್ಧಾಂತಕ್ಕೂ ಜಗಳ ಮಾಡೋರಿದ್ದಾರೆ, ಅಧಿಕಾರಕ್ಕೂ ಜಗಳ ಮಾಡೋರಿದ್ದಾರೆ. ಅದಕ್ಕಾಗಿಯೇ ಪಾರ್ಟಿಗೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು. ಸೊ ತಾವು ಬಿಜೆಪಿ ಪಕ್ಷವನ್ನ ಇಷ್ಟಪಡ್ತೀರಾ ಅಥವಾ RSS ಸಬ್ ಸಿದ್ಧಾಂತವನ್ನ ಇಷ್ಟಪಡ್ತೀರಾ? ಸರ್, ಬಿಜೆಪಿ ಮತ್ತು RSS ಬೇರೆ ಬೇರೆ ಅಲ್ಲ ಸರ್. RSS ನ 33 ಡಿವಿಷನ್ಸ್ ಇದೆ ಬೇರೆ ಬೇರೆ. ಅದು AVP ಇರ್ಬೋದು, ನಿಮ್ಮ BMS ಇರ್ಬೋದು, ಇಂಥದ್ದು 33 ವಿಭಾಗದಲ್ಲಿ ಬಿಜೆಪಿ ಒಂದು. ಓಕೆ. ಸೊ ಅದ್ರ ಎಷ್ಟೋ ಕಡೆ ಜನಗಳು ಬಿಜೆಪಿ ಅಂದ್ರೆ RSS ಅಂದ್ರೆ ಬಿಜೆಪಿ ಅಂದ್ರೆ ನಾನು ಪದಾಧಿಕಾರಿಗಳ ಬಾಯಲ್ಲಿ ಕೇಳಿದ್ದೀನಿ, ಬೇರೆ ಯಾವ್ದು ನಾಯಕರ ಬಾಯಲ್ಲಿ ಮಾತಾಡ್ತಿರೋದಲ್ಲ. ಕಾಂಗ್ರೆಸ್ ಅವರು ಹೇಳಿದ್ರು ಅಂತಲ್ಲ, ಇವರೇ ಸ್ವಂತ ಬಿಜೆಪಿ ಇರುವವರು RSS ನನ್ನನ್ನು ಹೇಳಿ ನಾನೇ ಬಿಜೆಪಿ ಅಥವಾ ನನ್ನ ಬ್ರಾಂಚ್ ಬಿಜೆಪಿ ಅಂತ RSS ಹೇಳಲ್ಲ. ಆದ ಕಾರಣ RSS ನ ಬಗ್ಗೆ ನಾವು ಯಾರು ಕಮೆಂಟ್ಸ್ ಮಾಡೋಂಗಿಲ್ಲ. ನಾವೆಲ್ಲ ಸ್ವಯಂ ಸೇವಕರು RSS ನಲ್ಲಿ. ಆದ ಕಾರಣ ಸ್ವಯಂ ಸೇವಕರಾದವರು, ನಾನು ಸ್ವಯಂ ಸೇವಕರಾದಂತಹ ಸಂಘಟನೆ ಹಾಗೆ ಅಂತ ಹೇಳುವಂಗಿಲ್ಲ. ಸರ್, ಮೋದಿ ಅವರ ಮೇಜರ್ 3 ಮಿಸ್ಟೇಕ್ ಒಂದು 11 ವರ್ಷದಲ್ಲಿ ಇಲ್ಲ ಇದು ಮಾಡಿರಬಾರ್ದು ಅಂತ ಯಾವ್ದು ಅನ್ಸಿದೆ ಸರ್? ಸರ್, ನನಗೆ ನನ್ನ ನಾಯಕರವರು, ಒಂದು ವೇಳೆ ಮೋದಿಯವರು ಏನಾದರೂ ಅಂಥದ್ದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ರು ಕೂಡ ನಾನು ಅದನ್ನು ಹೇಳಬಾರ್ದು. ನನಗೆ ಅಂಥದ್ದೇನು ಮಾಡಿದಂಗೆ ನನಗೆ ಮೇಲ್ನೋಟಕ್ಕೆ ಅನಿಸಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಎಲ್ಲವನ್ನ ಅಧ್ಯಯನ ಮಾಡ್ತಾರೆ. ಅವರಲ್ಲಿ ಒಂದು ಇಂಟೆಲೆಕ್ಚುಯಲ್ ಇದಿದೆ, ಟೀಮ್ ಇದೆ. ಆ ಟೀಮ್ ಅದನ್ನು ಅಧ್ಯಯನ ಮಾಡ್ತದೆ. ಮತ್ತೆ ನಮ್ಮ ಪರಿವಾರದ ಪ್ರಮುಖರಲ್ಲಿ ಕೂಡ ಸಮಾಲೋಚನೆ ಮಾಡಿ ಮೇಜರ್ ತೀರ್ಮಾನಗಳನ್ನು ಅವರು ತಗೊಳ್ಳುವಂಥದ್ದನ್ನು ಮಾಡ್ತಾರೆ. ಆದ ಕಾರಣ ಅವರಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವರ 3 ಮಿಸ್ಟೇಕ್, ಅವರ 3 ನಾನು 100 ಹೇಳ್ಬೋದು. 30 ಹೇಳ್ತೀರಾ? 100 ಹೇಳ್ಬೋದು. ಅವ್ರನ್ನ 100 ಹೇಳ್ಬೋದು. ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ತನ್ನ ಪಕ್ಷವನ್ನೇ ವಿಭಜನೆ ಮಾಡಿಕೊಂಡು ತನ್ನ ಪಕ್ಷದ ಒಂದು ಚೇಲಗಳ ಗುಂಪು ಮಾಡಿ ಈ ರೀತಿ ಮಾಡುವಂಥದ್ದು ಸರಿಯಲ್ಲ. ಎರಡನೇದಾಗಿ ತಾನೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಯಾರಾದ್ರೂ ಒಬ್ಬ ಮರ್ಡರ್ ಮಾಡಿ ಆಮೇಲೆ ನಾನು ಮರ್ಡರ್ ಮಾಡಿ ತಪ್ಪಾಯ್ತು ಅಂತ ಹೇಳಿದ್ರೆ ಹೆಂಗೆ? 14 ಸೈಟು ನಂದಲ್ಲ ಅಂತ ಹೇಳಿದಂತ ಮನುಷ್ಯ 14 ಸೈಟ್ ಕೊಟ್ಟದ್ ಯಾಕೆ? ಅವ್ರದ್ದಲ್ಲ ಅಂತ ಹೇಳಿದ್ರೆ ವಾಪಸ್ ಕೊಟ್ಟಿದ್ದೆ. ತಪ್ಪು ಒಪ್ಪಿಕೊಂಡಾನೆ. ಒಬ್ಬ ಅಲ್ಲಿ ಮೇಲೆ ಕೂತವ ಮಾಡ್ಲಿಲ್ಲ ಅಂತ ಹೇಳಿ ಮತ್ತೆ ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳುವಂಥದ್ದು ಎಷ್ಟು ಸೂಕ್ತ? ಮೇಜರ್ ಮಿಸ್ಟೇಕ್ 100%. ಅವ್ರು ಅಲ್ಲಿ ಕೂತ್ಕೊಳ್ಳಿಕ್ಕೆ ನಾ ಲಾಯಕು. DK ಅವ್ರು ಕೇಳ್ತಿದ್ದಾರೆ ಚೇರ್ನ. ಅಲ್ಲ, ಅದು ಅವರ ಆಂತರಿಕ. ನಾನು ಇನ್ನೊಂದು ಪಾರ್ಟಿ ಆಂತರಿಕ ಕಚ್ಚಾಟದ ಬಗ್ಗೆ ಮತ್ತೊಂದರ ಬಗ್ಗೆ ನಾನು ಮಾತಾಡಲ್ಲ. ನಮ್ದು ಅವ್ರು ಮಾತಾಡಬಾರ್ದು. ಯಡಿಯೂರಪ್ಪ ಅವರ ಮಿಸ್ಟೇಕ್ಸ್ಗಳು ಸರ್? ಸರಿ, ಯಡಿಯೂರಪ್ಪರು ಇಷ್ಟು ತನಕ ಅವರು ಏನೆಲ್ಲ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಮಾಡಿದ್ದಾರೆ. ಬೇರೆ ಬೇರೆ ಗುಂಪುಗಳು ಅಂತ ಅಲ್ಲಿ ಅನಂತ್ ಕುಮಾರ್ ಗುಂಪು, ಅವರ ಗುಂಪು, ಯತ್ನಾಳ್ ಗುಂಪು, ಅವರ ಗುಂಪು, ಇದನ್ನೆಲ್ಲ ಸರಿಪಡಿಸುವುದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲತೆ ಆಗಿದೆ. ಅದು ಒಂದು ತಪ್ಪು ಅವರದ್ದು. ಎಲ್ಲೋ ಒಂದ್ ಕಡೆ ಮಗ ಬೆಳೀಲಿ, ಪಕ್ಷ ಏನನ್ನ ಆಗ್ಲಿ ನೋಡಿ, ಮನಸ್ಥಿತಿ. ನಾನು 2 ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಜ, ನಮ್ಮ ಕೇಂದ್ರದ ವರಿಷ್ಠರು ಹೇಳ್ತಾರೆ ಕುಟುಂಬ ರಾಜಕಾರಣ ಸಲ್ಲ ಅಂತ ಹೇಳ್ತಾನೆ. ಇಲ್ಲಿ ಕುಟುಂಬ ರಾಜಕಾರಣ, ಒಬ್ಬ MP, ಇನ್ನೊಬ್ಬ ಪಕ್ಷದ ಅಧ್ಯಕ್ಷ MLA, ಮತ್ತೊಬ್ಬ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್, ಇದನ್ನು ಇವರು ಒಪ್ಪಿಕೊಂಡು ಅದರಿಂದ ಸ್ವಲ್ಪ ದೂರ ಇರಬೇಕಾದಂತ ಕೆಲಸ ಮಾಡಬೇಕಿತ್ತು. ಅದು ನನ್ನ ಮನಸ್ಸಲ್ಲಿ ಈಗಲೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ತಪ್ಪು ಅಂತ ನಾನು ಒಪ್ಪಿಕೊಳ್ತೇನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.